ನೋಡು, ಈ ಪ್ರಪಂಚದಲ್ಲಿ ಎಲ್ಲರೂ ಯಾರು ನಿನ್ನ ಕೈ ಹಿಡಿದು ನಡೆಸಲ್ಲ. ಪ್ರತಿಯೊಬ್ಬರಿಗೆ ಅವರೇ ಆದ ದಾರಿ ಇರುತ್ತೆ, ಅವರೇ ಆದ ನೋವು ಇರುತ್ತೆ. ನೀನು ಬಿದ್ದಾಗ ಅಯ್ಯೋ ಪಾಪ ಅನ್ನೋರು 1000 ಜನ ಇರಬಹುದು, ಆದರೆ ನಿನ್ನನ್ನು ಎತ್ತಿ ನಿಲ್ಲಿಸೋರು ಒಬ್ಬರೇ, ಅದು ನೀನು ಮಾತ್ರ. ನಾಳೆ ಮಾಡೋಣ, ಮುಂದಿನ ತಿಂಗಳು ಮಾಡೋಣ ಅಂತ ಸಮಯ ದುಡ್ತಾ ಇದೆಯಾ? ನೆನಪಿಟ್ಟುಕೋ, ಗಡಿಯಾರದ ಮುಳ್ಳು ಓಡ್ತಿಲ್ಲ, ನಿನ್ನ ಜೀವನದ ಕ್ಷಣಗಳು ಕಳೆದು ಹೋಗ್ತಿವೆ. ಇವತ್ತು ನೀನು ಸುಮ್ಮನೆ ಕುಳಿತರೆ ನಾಳೆ ನೀನು ಪಡಬೇಕಾದ ಕಷ್ಟ ಇವತ್ತಿಗಿಂತ ಡಬಲ್ ಇರುತ್ತೆ. ಕಷ್ಟ ಬಂದಾಗ ನನಗೆ ಯಾಕೆ ಹೀಗಾಯ್ತು ಅಂತ ಕೇಳಬೇಡ, ಬದಲಾಗಿ ಇನ್ನೂ ಬರಲಿ, ನಾನು ಎದುರಿಸಲು ರೆಡಿ ಇದ್ದೀನಿ ಅಂತ ಹೇಳು. ಏಕೆಂದರೆ ಬೆಂಕಿಯಲ್ಲಿ ಬೆಂದ ಮಳೆಯೇ ಚಿನ್ನಕ್ಕೆ ಬೆಲೆ ಬರೋದು. ಕಲ್ಲಿಗೆ ಏಟು ಬಿದ್ದರೆ ಮಾತ್ರ ಅದು ಶಿಲೆಯಾಗೋದು. ನಿನ್ನ ಹತ್ರ ದುಡ್ಡಿಲ್ಲದಿರಬಹುದು, ಸಪೋರ್ಟ್ ಇಲ್ಲದಿರಬಹುದು, ಅಥವಾ ದಾರಿ ಕಾಣಿಸದಿಲ್ಲದಿರಬಹುದು, ಪರವಾಗಿಲ್ಲ. ಇತಿಹಾಸ ಪುಟ ತಿರುಗಿಸಿ ನೋಡು, ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವರೆಲ್ಲ ನಿನ್ನ ಹಾಗೆ ಕಷ್ಟ ಅನುಭವಿಸಿದವರೇ. ಸೋಲು ಅನ್ನೋದು ಫುಲ್ ಸ್ಟಾಪ್ ಅಲ್ಲ, ಅದು ನಿನ್ನ ಯಶಸ್ವಿನ ಕಥೆಯ ಮೊದಲನೇ ಪೇಜ್ ಅಷ್ಟೇ. ಈಗ ನಿರ್ಧಾರ ಮಾಡು, ನೀನು ಬರೀ ಸಾಮಾನ್ಯನಾಗಿ ಬಂದು ಸಾಯ್ತೀಯಾ ಅಥವಾ ಹೋದ ಮೇಲೂ ನಿನ್ನ ಹೆಸರು ಉಳಿಯೋ ತರ ಬದುಕ್ತೀಯಾ? ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀನು ನಿನ್ನ ಬಗ್ಗೆ ಏನು ಅಂದ್ಕೊಳ್ತೀಯ ಅನ್ನೋದೇ ಮುಖ್ಯ. ನಿನ್ನ ಆಲಸ್ಯವನ್ನು ಸುಟ್ಟು ಹಾಕು, ನಿನ್ನ ಭಯವನ್ನು ಮೆಟ್ಟು ನಿಲ್ಲು. ಯಾರೋ ಒಬ್ಬರು ಗೆಲ್ಲೋಕೆ ಸಾಧ್ಯ ಅಂದರೆ ಅದು ನಿನಗೂ ಸಾಧ್ಯ. ಅವರು ಮಾಡಿದ್ದನ್ನು ನೀನು ಮಾಡಬಲ್ಲೆ, ಅವರಿಗಿಂತ ಚೆನ್ನಾಗೇ ಮಾಡಬಲ್ಲೆ. ಜಗತ್ತು ನಿನ್ನ ಕಡೆ ತಿರುಗಿ ನೋಡುವಂತೆ ಮಾಡು. ಕಣ್ಣು ಮುಚ್ಚಿ ಒಂದು ಸಲ ಯೋಚಿಸು. ನಿನ್ನ ತಂದೆ ತಾಯಿಯ ಮುಖ ನೆನಪು ಮಾಡಿಕೊ, ಅವರ ಕಣ್ಣಲ್ಲಿರೋ ನಿರೀಕ್ಷೆ ನೆನಪು ಮಾಡಿಕೊ. ಅವರಿಗೋಸ್ಕರನಾದರೂ ನೀನು ಗೆಲ್ಲಲೇಬೇಕು. ಇವತ್ತೇ ಕೊನೆ, ನಿನ್ನ ಹಳೆಯ ಆವೃತ್ತಿಗೆ ಇವತ್ತೇ ವಿಧಿಯ ಹೇಳು. ಹೊಸ ಮನುಷ್ಯನಾಗಿ ಎದ್ದು ನಿಲ್ಲು. ಈ ಕ್ಷಣದಿಂದಲೇ ನಿನ್ನ ಗುರಿಯುತ್ತ ಕೆಲಸ ಶುರು ಮಾಡು. ನೀನು ಗೆದ್ದೇ ಗೆಲ್ತೀಯ, ನಿನಗೆ ಆ ಶಕ್ತಿ ಇದೆ. ಈ ವಿಡಿಯೋ ನಿನ್ನ ರಕ್ತ ಕುದಿಯುವಂತೆ ಮಾಡಿದ್ದರೆ ಈಗಲೇ ಎದ್ದು ನಿನ್ನ ಮೊದಲನೇ ಕೆಲಸ ಶುರು ಮಾಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಸ್ಟಾರ್ಟ್ ಅಂತ ಕಾಮೆಂಟ್ ಮಾಡಿ ನಿಮ್ಮ ಸಂಕಲ್ಪ ತಿಳಿಸಿ.